ಬಹಳ ಕಾಲದ ಹಿಂದೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಪಾಂಡವರು ಗೆದ್ದರೂ ನಿಜ. ಆದ್ರೆ ಆ 5 ಜನ ಪಾಂಡವರ ಮನಸ್ಸಿಗೆ ಮಾತ್ರ ನೆಮ್ಮದಿಯೇ ಇರಲಿಲ್ಲ ಪುಟ್ಟ. ತಾವು ಸರಿಯಾದ ದಾರಿಯಲ್ಲೇ ನಡೆದಿದ್ದರೂ ಅಷ್ಟೊಂದು ಜನ ಯುದ್ಧದಲ್ಲಿ ಸತ್ತಿದ್ದನ್ನು ನೋಡಿ ಅವರಿಗೆ ತುಂಬಾ ಬೇಜಾರಾಗಿತ್ತು. ಆಗ ದೊಡ್ಡಣ್ಣ ಯುಧಿಷ್ಠಿರ ಅಂದನಂತೆ, ನಾವೆಲ್ಲ ಶಿವನ ಹತ್ತಿರ ಹೋಗಿ ಕ್ಷಮೆ ಕೇಳೋಣ, ಆಗಲೇ ನಮಗೆ ಮನಸ್ಸಿಗೆ ಶಾಂತಿ ಸಿಗೋದು ಅಂತ. ಸರಿ ಅಂತ್ ಪಾಂಡವರೆಲ್ಲ ಸೇರಿ ಶಿವನನ್ನು ಹುಡುಕುತ್ತಾ ಕೊರೆಯುವ ಚಳಿಯಿರೋ ಬೆಟ್ಟ ಗುಡ್ಡಗಳನ್ನು ಹತ್ತುತ್ತಾ ಅಂಕುಡೊಂಕು ಹಾದಿಯಲ್ಲಿ ಕೈಲಾಸದ ಕಡೆಗೆ ಹೊರಟರು. ಅಲ್ಲಿ ಶಿವ ಇರ್ತಾನೆ ಅಂತ ಅವರಿಗೆ ನಂಬಿಕೆ ಇತ್ತು. ಅವರೆಲ್ಲ ಮನಸಾರೆ ಶಿವನನ್ನು ಬೇಡಿಕೊಂಡರು. ಆದ್ರೆ ಶಿವ ಮಾತ್ರ ಅವರ ಕಣ್ಣಿಗೆ ಕಾಣಿಸಿಕೊಳ್ಳಲೇ ಇಲ್ಲ. ಹೀಗಿರುವಾಗ ಒಂದು ದಿನ ಎಲ್ಲಿಂದಲೋ ಒಂದು ಗಟ್ಟಿಮುಟ್ಟಾದ ಗೂಳಿ ವೇಗವಾಗಿ ಅವರ ಕಡೆಗೆ ಓಡಿ ಬಂತು. ಅಷ್ಟೊತ್ತಿಗೆ ಎಲ್ಲರಿಗಿಂತ ಬಲಶಾಲಿಯಾದ ಭೀಮ ಮುಂದೆ ಬಂದು ಆ ಗೂಳಿಯನ್ನು ತಡೆಯೋಕೆ ಹೋದ. ಭೀಮ ಆ ಗೂಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆದ್ರೆ ಆ ಗೂಳಿ ಮಾತ್ರ ತುಂಬಾ ಶಕ್ತಿಯುತವಾಗಿತ್ತು. ಭೀಮ ಅದನ್ನ ಬಿಡದೆ ಹಾಗೆಯೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಗ ಒಂದು ಚಮತ್ಕಾರ ನಡೀತು ನೋಡು. ಆ ಗೂಳಿ ಇದ್ದಕ್ಕಿದ್ದಂತೆ ಹೊಳೆಯೋಕೆ ಶುರು ಮಾಡಿ ನೋಡುತ್ತಿದ್ದಂತೆಯೇ ಒಂದು ಸುಂದರವಾದ ಶಿವಲಿಂಗವಾಗಿ ಬದಲಾಯಿತು. ಅದೇ ಕ್ಷಣದಲ್ಲಿ ಸಾಕ್ಷಾತ್ ಶಿವನೇ ಅಲ್ಲಿ ಪ್ರತ್ಯಕ್ಷನಾದ. ಶಿವನು ಪಾಂಡವರನ್ನು ಪ್ರೀತಿಯಿಂದ ನೋಡಿ ಅವರ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡ. ಮಕ್ಕಳೇ, ನಾವು ಒಳ್ಳೆಯ ಕೆಲಸ ಮಾಡುವಾಗಲೂ ಕೆಲವೊಮ್ಮೆ ಕಷ್ಟಗಳು ಬರೋದು ಸಹಜ. ಅದಕ್ಕೆ ಬೇಜಾರು ಮಾಡ್ಕೋಬಾರದು ಅಂತ ಅವರಿಗೆ ಸಮಾಧಾನ ಹೇಳಿ ಆಶೀರ್ವಾದ ಮಾಡಿದ. ಶಿವನ ಆಶೀರ್ವಾದ ಸಿಕ್ಕ ತಕ್ಷಣ ಪಾಂಡವರ ಮನಸ್ಸು ಹಗುರವಾಗಿ ಅವರಿಗೆ ತುಂಬಾ ನೆಮ್ಮದಿಯಾಯಿತು. ಈ ಪವಾಡ ನಡೆದ ಜಾಗವೇ ಇವತ್ತಿನ ಪವಿತ್ರವಾದ ಕೇದಾರನಾಥ ದೇವಸ್ಥಾನ. ಈಗಲೂ ಜನ ಅಲ್ಲಿಗೆ ಮನಸ್ಸಿನ ಶಾಂತಿ ಹುಡುಕಿಕೊಂಡು ಹೋಗ್ತಾರೆ. ಅಂದ್ರೆ ಪುಟ್ಟ, ನಮ್ಮ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ನಾವು ಪ್ರಾಮಾಣಿಕವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದರೆ ನಮಗೆ ಖಂಡಿತವಾಗಿ ನೆಮ್ಮದಿ ಸಿಗುತ್ತೆ ಅಂತ ಪಾಂಡವರಿಗೆ ಅರ್ಥವಾಯಿತು. ಹಾಗೇ ನಿಮಗೂ ಅರ್ಥವಾಯಿತಲ್ಲವೇ?